ಅನ್ನುವಂಥ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ. ರೈಟ್, ಎಚ್ ಡಿ ರೇವಣ್ಣ ಅವರಿಗೆ ಢವ ಶುರುವಾಗಿದೆ. ಕೋರ್ಟ್ ಆದೇಶ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ. 5ವರೆಗೆ SIT ವಿಚಾರಣೆಗೆ ಹಾಜರಾಗಬೇಕು. ನಿರೀಕ್ಷಣಾ ಬೇಲ್ ಸಿಕ್ಕರೆ ಮಾತ್ರ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿ ಆಲ್ರೆಡಿ ಅವರ ಪರ ವಕೀಲರು ಹೇಳಿದ್ದಾರೆ. ರೇವಣ್ಣಗೆ ಜಾಮೀನು ಸಿಗದೇ ಇದ್ರೆ ಬಂಧನದ ಭೀತಿ ಕಾಡ್ತಾ ಇದೆ, ಅರೆಸ್ಟ್ ಆಗುವಂತಹ ಆತಂಕ ಕಾಡ್ತಾ ಇದೆ. ಈ ರಾಜ್ಯದ ಮಾಜಿ ಪ್ರಧಾನಿಗಳ ಮಗ, ಈ ರಾಜ್ಯದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಹಾಸನದಲ್ಲಿ ರಾಜಕೀಯವಾಗಿ ಭದ್ರಕೋಟೆಯನ್ನ ಕಟ್ಟಿಕೊಂಡಿದ್ದಂಥವರು. ಅಂತಹ ಎಚ್ ಡಿ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವುದು ಕಿಡ್ನಾಪ್ ಹಾಗೆ ಜೀವ ಬೆದರಿಕೆ ಪ್ರಕರಣ. FIR-ನಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ ದಾಖಲಾಗಿದೆ. ಹಾಗಾಗಿನೇ ಎಚ್ ಡಿ ರೇವಣ್ಣ ಅವರಿಗೆ ಢವ ಶುರುವಾಗಿದೆ. ಕೆಲವೇ ಕ್ಷಣದಲ್ಲಿ ಕೋರ್ಟ್ ತೀರ್ಪು ಬರುತ್ತೆ. ಆ ಕೋರ್ಟ್ನ ಆದೇಶ ಏನಾಗಿರುತ್ತೋ ಏನೋ, ನಿರೀಕ್ಷಣಾ ಜಾಮೀನು ಸಿಗುತ್ತೋ ಇಲ್ವೋ, ಒಂದು ವೇಳೆ ಸಿಗದೇ ಇದ್ರೆ ಏನ್ ಮಾಡೋದು, ಈ ರೀತಿಯಾದಂತಹ ಆತಂಕ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಕಾಡ್ತಾ ಇದೆ. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದಂತಹ ಪಕ್ಷದಲ್ಲಿ, ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಬಂಧನ ಭೀತಿಯನ್ನ ಎದುರಿಸುತ್ತಿದ್ದಾರೆ ಮಾಜಿ ಸಚಿವರಾಗಿರುವಂತಹ ಎಚ್ ಡಿ ರೇವಣ್ಣ. ಯಾವುದೇ ಕ್ಷಣದಲ್ಲಾದ್ರೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ಪೊಲೀಸರು, SIT ಟೀಮ್ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಆಗ್ಲೇ 1 ಗಂಟೆ 40 ನಿಮಿಷಗಳ ಕಾಲ ವಿಚಾರಣೆಯನ್ನ, ವಾದ ಪ್ರತಿವಾದವನ್ನ ಎರಡೂ ಕಡೆಯಿಂದ ಆಲಿಸಿದಂತಹ ನ್ಯಾಯಾಧೀಶರು ಆದೇಶವನ್ನ ಬರೆಸುವುದಾಗಿ ಹೇಳಿ ಕೆಲಕಾಲ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಎನಿ ಟೈಮ್, ಯಾವುದೇ ಕ್ಷಣದಲ್ಲಾದ್ರೂ ಸದ್ಯ ತೀರ್ಪು ಬರುವಂತಹ ಸಾಧ್ಯತೆ ಇದೆ. 5ವರೆಗೆ ಹಾಜರಾಗಬೇಕು SITಯ ವಿಚಾರಣೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು. ಬಟ್ ನಿರೀಕ್ಷಣಾ ಜಾಮೀನು ಸಿಕ್ಕರೆ ಮಾತ್ರ ಹಾಜರಾಗ್ತಾರೆ ನನ್ನ ಕಕ್ಷಿದಾರ. ಇಲ್ಲ ಅಂತಂದ್ರೆ, ಅವ್ರಿಗೆ ರಕ್ಷಣೆ ಕೊಡ್ಲಿಲ್ಲ ಅಂತಂದ್ರೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗಾಗಲೇ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದನ್ನ ನೀವು ಗಮನಿಸಿದ್ರಿ. ಇನ್ನು SIT ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲೂ ಯಾವ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಬಾರದು ಅನ್ನೋದಕ್ಕೆ ಕೆಲವೊಂದಿಷ್ಟು ವಿಚಾರಗಳನ್ನ, ಪ್ರಮುಖ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. ಅದರಲ್ಲಿ SIT ಕೊಟ್ಟಂತಹ ನೋಟಿಸ್ಗೆ ಎಚ್ ಡಿ ರೇವಣ್ಣ ಅವರು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಆ ಉತ್ತರವನ್ನ ಕೂಡ ಉಲ್ಲೇಖ ಮಾಡ್ತಾರೆ. ಎಚ್ ಡಿ ರೇವಣ್ಣ ಅವರು ಹೇಳ್ತಾರೆ, ನಾನು ಉತ್ತರ ಕರ್ನಾಟಕದ ಕಡೆ ಪ್ರಚಾರಕ್ಕೆ ಹೋಗ್ಬೇಕು, ಹಾಗಾಗಿ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ತಮ್ಮ ಉತ್ತರದಲ್ಲಿ ತಿಳಿಸಿದ್ದಾರೆ. ಇದು ಅವರಲ್ಲಿ ತಿರುಚುವಂತಹ ಉದ್ದೇಶ ಇರೋದು ಎದ್ದು ಕಾಣಿಸ್ತಾ ಇದೆ. ಹೀಗಾಗಿ ನಿರೀಕ್ಷಣಾ ಜಾಮೀನಿಗೆ ಯೋಗ್ಯ ಇಲ್ಲ ಆ ಅರ್ಜಿ ಅಂತ ಹೇಳಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ SPP ಜಗದೀಶ್, SIT ಪರ ವಕೀಲ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್. ಜೊತೆಗೆ ಬಹಳ ಗಂಭೀರವಾದಂತಹ ಇನ್ನೊಂದು ಆರೋಪವನ್ನ ಅವರು ಮಾಡಿದ್ದು, ಈ ಕಿಡ್ನಾಪ್ ಏನಿದೆ, KR ನಗರ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಏನ್ ದಾಖಲಾಯಿತು, ಅಥವಾ ಬಡ ಮಹಿಳೆ ಏನ್ ಕಿಡ್ನಾಪ್ ಆಗಿದ್ದಾರೆ, ಆ ಕಿಡ್ನಾಪ್ ಒಂದು ಸಂದೇಶವನ್ನ ಕೊಡುವಂತಹ ಉದ್ದೇಶದಿಂದ ಮಾಡಿರುವಂತಹ ಕೃತ್ಯ. ಏನ್ ಸಂದೇಶ? ಎಚ್ ಡಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ 10 ಹಲವು ವಿಡಿಯೋಗಳಿದ್ದಾವೆ ಅನ್ನುವಂಥ ಮಾತಿದೆ. ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಕೆಲವರು ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಂದಿ ಸಂತ್ರಸ್ತರಿದ್ದಾರೆ. ಆ ಸಂತ್ರಸ್ತಿಯರು ಬಂದು ಕಂಪ್ಲೇಂಟ್ ಅನ್ನ ಕೊಡಬಾರ್ದು, ಅವರು ಹೆದರ್ಕೊಳ್ಬೇಕು. ಆ ಕಾರಣಕ್ಕಾಗಿ ಒಂದು ವೇಳೆ ಕಂಪ್ಲೇಂಟ್ ಅನ್ನ ಕೊಟ್ರೆ ಈ ರೀತಿ ಕಿಡ್ನಾಪ್ ಮಾಡಿಸಲಾಗುತ್ತೆ ಅನ್ನುವಂಥ ಒಂದು ಭಯವನ್ನ ಹುಟ್ಟಿಸೋದಕ್ಕೆ, ಒಂದು ಸಂದೇಶವನ್ನ ಪಾಸ್ ಮಾಡೋದಕ್ಕೆ ಈ ರೀತಿಯಾದಂಥ ಕೃತ್ಯವನ್ನ ಎಸಗಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಅನ್ನುವಂಥ ಗಂಭೀರ ಆರೋಪವನ್ನ SIT ಪರ ವಕೀಲರು ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಮಾಡಿದ್ದನ್ನ ನೀವು ಗಮನಿಸಿದ್ರಿ. ಎರಡೂ ಕಡೆಯಿಂದ ಬಹಳ ಪ್ರಮುಖವಾದಂತಹ ಅಂಶಗಳನ್ನ ಇಟ್ಕೊಂಡು ವಾದ ಪ್ರತಿವಾದವನ್ನ ಮಾಡಲಾಗಿದೆ. ಬಟ್ ಅಂತಿಮವಾಗಿ ನ್ಯಾಯಾಧೀಶರ ತೀರ್ಮಾನ ಏನು? ಎರಡೂ ಕಡೆ ವಾದ ಪ್ರತಿವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಈ ಹಿಂದೆ ಹೈಕೋರ್ಟ್ನಲ್ಲಿ ಅಥವಾ ಬೇರೆ ರಾಜ್ಯದ ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ಗಳಲ್ಲಿ ಇದೇ ರೀತಿಯಾದಂತಹ ಪ್ರಕರಣಗಳು ಬಂದಂತಹ ಸಂದರ್ಭದಲ್ಲಿ ಕೋರ್ಟ್ ವ್ಯಕ್ತಪಡಿಸಿದಂತಹ ಅಭಿಪ್ರಾಯ, ಕೋರ್ಟ್ ಕೊಟ್ಟಂತಹ ಆದೇಶ, ಕೋರ್ಟ್ ಕೊಟ್ಟಂತಹ ತೀರ್ಪು ಇವನ್ನ ಕೂಡ ಉಲ್ಲೇಖ ಮಾಡಲಾಯಿತು. ವಿಚಾರಣೆಯ ಸಂದರ್ಭದಲ್ಲಿ ಎರಡೂ ಕಡೆಯಿಂದ ಆ ಪ್ರಕರಣಗಳ ಉಲ್ಲೇಖವನ್ನ ಮಾಡುವಂತಹ ಕೆಲಸ ಆಗಿದೆ. ಬಟ್ ಅಂತಿಮವಾಗಿ ತೀರ್ಮಾನವನ್ನ ಕೊಡ್ತಾ ಇರುವಂಥದ್ದು ವಿಶೇಷ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು. ಅವರು ಏನ್ ತೀರ್ಪನ್ನ ಕೊಡ್ತಾರೆ, ಇದು ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಯಾವ ರೀತಿಯಾದಂತಹ ತೀರ್ಪು ಹೊರಗಡೆ ಬರಬಹುದು? ಎಚ್ ಡಿ ರೇವಣ್ಣ ಅವರಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಗುತ್ತಾ, ಅಥವಾ ಕಾನೂನಾತ್ಮಕ ಪ್ರಕ್ರಿಯೆಗೆ ಅವರು ಒಳಗಾಗಲೇಬೇಕಾಗತ್ತಾ?
ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧನ ಭೀತಿ ಖಂಡಿತವಾಗ್ಲೂ ಇದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ. ಯಾಕಂದ್ರೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವಂತಹ ಎಚ್ ಡಿ ರೇವಣ್ಣ ಅವರ ಆಪ್ತ ಭವಾನಿ ರೇವಣ್ಣ ಅವರ ಸಂಬಂಧಿ ಸತೀಶ್ ಬಾಬು ಅವರನ್ನ ಆಲ್ರೆಡಿ ಬಂಧಿಸಲಾಗಿದೆ. ಸದ್ಯ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಪ್ಪಿಸಲಾಗಿದೆ. ಬಟ್ A1 ಆರೋಪಿಯಾಗಿರುವಂತಹ ಎಚ್ ಡಿ ರೇವಣ್ಣ ಅವ್ರಿಗೂ ಕೂಡ ನೋಟಿಸ್ನ ಕೊಡಲಾಗಿತ್ತು ವಿಚಾರಣೆಗೆ ಹಾಜರಾಗುವಂತೆ. ಇದುವರೆಗೂ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಇವತ್ತು ಸಂಜೆ 5:15 ಒಳಗಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸಮಯವನ್ನ ನಿಗದಿ ಮಾಡಿ ಅವರಿಗೆ ನೋಟಿಸ್ನ ಕೊಡಲಾಗಿದೆ. CRPC ಸೆಕ್ಷನ್ 41A ಅಡಿಯಲ್ಲಿ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನ ನೀಡಲಾಗಿರೋದು. ವಿಚಾರಣೆಗೆ ಬರಬೇಕು ಅಂದ್ರೆ ನಮಗೆ ರಕ್ಷಣೆಯನ್ನ ನೀಡಬೇಕು ಅನ್ನುವಂಥ ಮನವಿಯನ್ನ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಮಾಡ್ಕೊಂಡಿದ್ದಾರೆ. ರಕ್ಷಣೆ ಕೊಟ್ರೆ ಎನಿ ಟೈಮ್ ಆ ರಕ್ಷಣೆ ಸಿಕ್ಕಂಥ ಮುಂದಿನ ಕ್ಷಣನೇ ನನ್ನ ಕಕ್ಷಿದಾರರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ದನ್ನ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ನ್ಯಾಯಾಧೀಶರ ಮುಂದೆ. ಒಂದು ವೇಳೆ ಆ ರಕ್ಷಣೆ ಸಿಗದೇ ಇದ್ರೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಕುತೂಹಲ, ಯಾವುದೇ ಕ್ಷಣದಲ್ಲಿ ಕೋರ್ಟ್ನ ಆದೇಶ ಹೊರಬರುತ್ತೆ, ಆ ಆದೇಶ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಕಾಡ್ತಾ ಇದೆ. ಜೊತೆಗೆ ಎಚ್ ಡಿ ರೇವಣ್ಣ ಅವರ ಪರ ಇರುವಂತಹ ವಕೀಲರು ಮೂರ್ತಿ ಡಿ ನಾಯಕ್ ಅವರು ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಅವರು ಮೊದಲು ಪ್ರಸ್ತಾಪವನ್ನ ಮಾಡಿದ್ದೇ KR ನಗರ ಸ್ಟೇಷನ್ ನಲ್ಲಿ ದಾಖಲಾಗಿರುವಂತಹ ಆ FIR ಬಗ್ಗೆ. ಮೊದಲಿಗೆ ಅವರು ಆ FIR ನಲ್ಲಿ ಇರುವಂತಹ ಅಂಶಗಳನ್ನ ಓದಿ ಹೇಳ್ತಾರೆ. ಅದಾದಂತಹ ನಂತರದಲ್ಲಿ ಇಲ್ಲಿ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಅಂಶಗಳನ್ನ ಉಲ್ಲೇಖ ಮಾಡಿಲ್ಲ. ಆದ್ರೂ ಕೂಡ 364A ನಾನ್ ಬೇಲೇಬಲ್ ಸೆಕ್ಷನ್ ಇರುವಂತಹ ಒಂದು ಸೆಕ್ಷನ್, ಅದು ನಾನ್ ಬೇಲೇಬಲ್ ಸೆಕ್ಷನ್, ಜಾಮೀನು ರಹಿತ ಸೆಕ್ಷನ್, ಇದನ್ನ ಆಡ್ ಮಾಡಲಾಗಿದೆ. ಮೊದಲಿಗೆ ಆಡ್ ಮಾಡಲಾಗಿರಲಿಲ್ಲ. ಅದಾದ ನಂತರ ತರಾತುರಿಯಲ್ಲಿ ರಾತ್ರೋರಾತ್ರಿ ಆ ಸೆಕ್ಷನ್ ನ ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ರು. ಜೊತೆಗೆ ಏಪ್ರಿಲ್ 29ನೇ ತಾರೀಕು ಕಿಡ್ನಾಪ್ ಆಗಿರೋದು ಆ ದೂರುದಾರ ತನ್ನ ದೂರಿನಲ್ಲಿ ತಿಳಿಸಿರೋ ಹಾಗೆ. ಬಟ್ FIR ದಾಖಲಾಗಿದ್ದು ಮೇ 2ನೇ ತಾರೀಕು. ಅದು ಕೂಡ ತರಾತುರಿಯಲ್ಲಿ FIR ನ ದಾಖಲು ಮಾಡುವಂತಹ ಕೆಲಸವನ್ನ ತಡರಾತ್ರಿಯಲ್ಲಿ ಪೊಲೀಸರು ಮಾಡಿದ್ದಾರೆ. ಎಲ್ಲೂ ಕೂಡ ಫೇರ್ ಆಗಿ ಪೊಲೀಸರು ಕರ್ತವ್ಯವನ್ನ ನಿರ್ವಹಿಸಿದ ಹಾಗೆ ಕಾಣಿಸ್ತಾ ಇಲ್ಲ. ಪೊಲೀಸರು ಸರ್ಕಾರದ ಆದೇಶದ ರೀತಿ ವರ್ತನೆ ಮಾಡ್ತಾ ಇರೋ ಹಾಗೆ ಈ ಪ್ರಕರಣದಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ 364A ಏನ್ ಸೆಕ್ಷನ್ ನ ಹಾಕಿದ್ದಾರೆ, ಆ ಸೆಕ್ಷನ್ ಏನ್ ಹೇಳುತ್ತೆ ಅಂತಂದ್ರೆ, ಕಿಡ್ನಾಪ್ ಆದಂತಹ ಸಂದರ್ಭದಲ್ಲಿ ಹಲ್ಲೆಯನ್ನ ಮಾಡಿದ್ರೆ, ಕಿರುಕುಳವನ್ನ ಕೊಟ್ರೆ, ಜೊತೆಗೆ ಯಾವುದಾದ್ರೂ ಬೇಡಿಕೆಯನ್ನ ಇಟ್ರೆ, ಅದು ಹಣಕ್ಕಾಗಿ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಬೇಡಿಕೆಗಳು, ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಆ ರೀತಿ ಆಗಿದೆ. ಅಂತಹ ಬೇಡಿಕೆಗಳನ್ನ ಇಟ್ಟಂತಹ ಸಂದರ್ಭದಲ್ಲಿ ಆಗ ಮಾತ್ರ ಕಿಡ್ನಾಪ್ಗೆ ಸಂಬಂಧಪಟ್ಟ ಹಾಗೆ 364A ಸೆಕ್ಷನ್ ನ ಹಾಕಲಾಗುತ್ತೆ. ಬಟ್ ಇಲ್ಲಿ ಎಚ್ ಡಿ ರೇವಣ್ಣ ಅವರ ವಿರುದ್ಧ ದೂರಿನಲ್ಲಿ ಆ ರೀತಿಯಾದಂತಹ ಯಾವ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಹಾಗಿರುವಂತಹ ಸಂದರ್ಭದಲ್ಲಿ ಆ ಸೆಕ್ಷನ್ ನ ಯಾಕೆ ಹಾಕಿದ್ರು? ದುರುದ್ದೇಶಪೂರ್ವಕವಾಗಿ ಈ ಸೆಕ್ಷನ್ ನ ಆಡ್ ಮಾಡಲಾಗಿದೆ FIR ನಲ್ಲಿ ನನ್ನ ಕಕ್ಷಿದಾರರ ವಿರುದ್ಧ ಅಂತ ಹೇಳಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ ಮೂರ್ತಿ ಡಿ ನಾಯಕ್ ಅವರು. ಎಚ್ ಡಿ ರೇವಣ್ಣ ಅವರ ಪರವಾಗಿ ನಿರೀಕ್ಷಣಾ ಜಾಮೀನನ್ನ ಕೊಡಿ ಅಂತ ಹೇಳಿ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ, ಬಟ್ ಅದಕ್ಕೆ ಉತ್ತರವನ್ನ ಕೊಡುವಂತಹ ಸಂದರ್ಭದಲ್ಲಿ, ತಮ್ಮ ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ SIT ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಮತ್ತೊಂದು ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಅದೇ ದೂರನ್ನ ಉಲ್ಲೇಖ ಮಾಡಿ KR ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಕಿಡ್ನಾಪ್ ಕೇಸ್ ಏನ್ ದಾಖಲಾಗಿದೆ ಆ ಕೇಸ್ನಲ್ಲಿರುವಂತಹ ವಿಚಾರವನ್ನ ಉಲ್ಲೇಖ ಮಾಡಿ, ಅಲ್ಲಿ ಸಂತ್ರಸ್ತೆಯ ಮಗ ದೂರನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸತೀಶ್ ಬಾಬು ಅವರು ಬಂದು ಎಚ್ ಡಿ ರೇವಣ್ಣ ಅವರು ಹೇಳಿದ್ರು ಅಂತ ಹೇಳಿ ನನ್ನ ತಾಯಿಯನ್ನ ಕರ್ಕೊಂಡು ಹೋದ್ರು ಅಂತ ಹೇಳಿ ಆ ದೂರಿನಲ್ಲಿ ಸಂತ್ರಸ್ತೆಯ ಮಗ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿಗೆ ಎಚ್ ಡಿ ರೇವಣ್ಣ ಅವರ ಸೂಚನೆಯ ಮೇರೆಗೆ ಆ ಮಹಿಳೆಯನ್ನ ಕರ್ಕೊಂಡು ಹೋಗಲಾಗಿದೆ ಅಂತ ಹೇಳಿ ಆ ಕಂಪ್ಲೇಂಟ್ ನಲ್ಲಿ ಸಂತ್ರಸ್ತೆಯ ಮಗ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಪ್ರತಿವಾದವನ್ನ ಅವರು ಮಂಡನೆ ಮಾಡ್ತಾರೆ. ಜೊತೆಗೆ ಇನ್ನೂ ಹಲವು ವಿಚಾರಗಳನ್ನ ಅವರು ಸ್ಪಷ್ಟಪಡಿಸ್ತಾರೆ. ನಾನು ಆಗ್ಲೇ ಉಲ್ಲೇಖ ಮಾಡಿದೆ, 10 ಹಲವು ಮಹಿಳೆಯರಿಗೆ ಈ ರೀತಿ ಆಗಿರುವಂತಹ ಸಾಧ್ಯತೆ ಇದೆ. ಕೇವಲ ಇವರೊಬ್ಬರೇ ವಿಕ್ಟಿಮ್ ಅಲ್ಲ, ಈ ರೀತಿ ಇನ್ನೂ ಹಲವರಿಗೆ ಆಗಿರುವಂತಹ ಅನುಮಾನಗಳು ನಮಗಿದ್ದಾವೆ. ಹಾಗಾಗಿ ಆ ಮಹಿಳೆಯ ರಕ್ಷಣೆ ನಮಗೆ ಪ್ರಮುಖ ಆದ್ಯತೆ. ಆ ಮಹಿಳೆಯರ ರಕ್ಷಣೆ ನಮ್ಮ ಮೊದಲ ಆದ್ಯತೆ. ಆಕೆಯನ್ನ ಪತ್ತೆ ಮಾಡುವುದಕ್ಕೆ ನಾವು ಹಗಲು ರಾತ್ರಿ ಶ್ರಮ ಹಾಕ್ತಾ ಇದ್ದೀವಿ. ಆಕೆಯನ್ನ ಪತ್ತೆ ಮಾಡುವುದಕ್ಕೆ SITಯ ಟೀಮ್ ಬೇರೆ ಬೇರೆ ಕಡೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಆಕೆಯನ್ನ ರಕ್ಷಣೆ ಮಾಡಿದ್ರೆ
ನಿಜ ಅಂಶ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನೂ ಹಲವರಿಗೆ ಈ ರೀತಿಯಾಗಿರುವಂತಹ ಮಹಿಳೆಯರಿಗೆ ಈ ರೀತಿಯಾಗಿರುವಂತಹ ಅನುಮಾನ ನಮಗಿದೆ. ಹಾಗಾಗಿ ಆ ಮಹಿಳೆಯನ್ನ ರಕ್ಷಣೆ ಮಾಡಿ ಆಕೆಯಿಂದ ಹೇಳಿಕೆಯನ್ನ ಪಡೆದಂತಹ ನಂತರದಲ್ಲಿ ಸತ್ಯಾಸತ್ಯತೆ ಏನಿದೆ ಅನ್ನೋದು ಹೊರಗಡೆ ಬರುತ್ತೆ. ಮೊದಲನೇದಾಗಿ ಆ ಮಹಿಳೆಯ ರಕ್ಷಣೆ ನಮ್ಮ ಹೊಣೆ. ಆ ಮಹಿಳೆಯನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ. ಈ ರೀತಿಯಾಗಿ ಅವರು ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.